ಒಟ್ಟಾರೆ ರಾಜ್ಯದಲ್ಲಿ ಮಳೆಯಿಂದ 14,50,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಯಿತು. ನಾವು ಎಲ್ಲನೂ ಕೂಡ ಸರ್ವೆ ಮಾಡಿಸಿದ್ದೀವಿ, ಜಂಟಿ ಸರ್ವೆ ಮಾಡಿಸಿದ್ದೀವಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಜಂಟಿ ಸರ್ವೆ ಆಗಿದೆ. ಜಂಟಿ ಸರ್ವೆ ಆಗಿ ಸುಮಾರು 3,000 ಚಿಲ್ಲರೆ ಎಷ್ಟು ಕೋಟಿ ಬೆಳೆ ಹಾನಿ, ಒಟ್ಟು ಪರಿಹಾರ ಆಸ್ತಿ ಹಾನಿ 3,550 ಕೋಟಿ ಆಸ್ತಿ ಹಾನಿ ಆಗಿದೆ. 3,550 ಕೋಟಿ ನಷ್ಟ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್, ಆಮೇಲೆ ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಕೂಡ ಆಗಿದೆ. ಬೆಳೆ ಹಾನಿ ಸುಮಾರು 10,700 ಕೋಟಿ ಆಗಿದೆ. ಬೆಳೆ ಹಾನಿ 10,700 ಕೋಟಿ ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ 3,550 ಕೋಟಿ. ಇಷ್ಟು ಕೋಟಿ ಕರ್ನಾಟಕ ರಾಜ್ಯದಲ್ಲಿ ಹಾನಿಯಾಗಿದೆ. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅವರಿಗೆ, ನಮ್ಮ ಮೆಮೊರಾಂಡಮ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಚರ್ಚೆನಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈಗ ನಮ್ಮ ಹತ್ರ SDRF ಫಂಡು 900 ಚಿಲ್ಲರೆ ಕೋಟಿ ಅಲ್ಲ, 984 ಕೋಟಿ, 984 ಕೋಟಿ ಹಣ ಇದೆ. ಇನ್ಕ್ಲೂಡಿಂಗ್ ಸ್ಟೇಟ್ ಶೇರ್. ಸ್ಟೇಟ್ ಶೇರು ಸೇರಿ ಇಲ್ಲ 25% ಸ್ಟೇಟ್ ಶೇರ್ ಇದ್ದೇ ಇರ್ತದೆ. 25% SDRF 25% ಸ್ಟೇಟ್ ಶೇರ್ ಇರ್ತದೆ, 75% ಕೇಂದ್ರ ಸರ್ಕಾರದ ಇರ್ತದೆ. ಇದು SDRF ಹಣ ಫೈನಾನ್ಸ್ ಕಮಿಷನ್ ಅವರು ನಿಗದಿ ಮಾಡ್ತಕ್ಕಂಥದ್ದು. ನಮ್ಮ ಹತ್ರ 984 ಕೋಟಿ ಇದೆ. ಇನ್ನು ನಮಗೆ ಸುಮಾರು 614 ಕೋಟಿ ಬೇಕು. ಅದಕ್ಕೆ ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ. ಅದಲ್ಲದೆ ಸ್ಟೇಟು ಕೂಡ ಕೊಡ್ತಾ ಇದೆ. 1,090 ಕೋಟಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಖುಷ್ಕಿ ಜಮೀನಿಗೆ 1 ಹೆಕ್ಟೇರ್ಗೆ 17,000 ರೂಪಾಯಿ ಪರಿಹಾರ ಕೊಡ್ತಕ್ಕಂಥದ್ದು.